ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಜಗತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಮಲ್ನಾಡ್ ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬು. ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಯಾಕೆ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದೀನಿ. ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಈ ಒಂದು ಮಲ್ನಾಡ್ ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬನ್ನು ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್: 1 ಕಪ್ಪಷ್ಟು ಹಲಸಿನ ಹಣ್ಣು, ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಬೆಲ್ಲ, 1 ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸೂಜಿ ರವೆ, ಏಲಕ್ಕಿ ಪೌಡರನ್ನು ಈ ಥರ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದೇ ಥರ ಸ್ವಲ್ಪ ಉಪ್ಪು. ಇವಾಗ ನಾನು ತಗೊಂಡಿರ್ತಕ್ಕಂತಹ ಹಲಸಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಳಗಡೆ ಇರ್ತಕ್ಕಂತಹ ಬೀಜನ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೇನೆ. ಹಾಗೆಯೇ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಬೆಲ್ಲ ಮತ್ತು ಹಸಿ ತೆಂಗಿನಕಾಯಿನ ನಾನು ಈ ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡಿಬಿಟ್ಟು ನುಣ್ಣಗೆ ನಾವು ಇದನ್ನ ರುಬ್ಕೊಂಡು ಬರಬೇಕು. ತರಿತರಿಯಾಗಿ ರುಬ್ಬೋದು ಬೇಡ, ತುಂಬಾ ನುಣ್ಣಾಗಿ ಬರಬೇಕು. ನಾವಿದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಬರುವಾಗ ನೀರನ್ನು ಹಾಕ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಹಲಸಿನ ಹಣ್ಣಲ್ಲಿ ಆಗಲೇ ನೀರಿನ ಪ್ರಮಾಣ ಇರುತ್ತೆ. ಇವಾಗ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಸೂಜಿ ರವೆ ಅಥವಾ ಚಿರೋಟಿ ರವೆನ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ, ನಾನಿವಾಗ ರುಬ್ಕೊಂಡು ಬಂದಮೇಲೆ ಈ ಥರ ಒಂದು ಸಣ್ಣದಾಗಿ ನಮಗೆ ಈ ಥರ ಬರಬೇಕು, ಪೇಸ್ಟ್ ಥರ. ಇವಾಗ ಈ ಒಂದು ಚಿರೋಟಿ ರವೆ ಒಳಗಡೆ ನಾನು ರುಬ್ಕೊಂಡಿರ್ತಕ್ಕಂತಹ ಹಲಸಿನ ಹಣ್ಣನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ಇವಾಗ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ, ಯಾಕಂದರೆ ನಾವು ಯಾವುದೇ ಸ್ವೀಟ್ ಐಟಮ್ಸ್ ಮಾಡಿದರೆ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರ್ಕೊಂಡಿದ್ದೆ, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವು ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೇನೆ. ಇವಾಗ ನಾವು ಇದಕ್ಕೆ ನೀರು ಹಾಕ್ದೇ ರವೆ ಜೊತೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂತಹ ಐಟಮ್ಸು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು. ನೋಡಿ, ನೀರನ್ನು ಹಾಕಲೇಬಾರ್ದು, ಯಾಕಂದರೆ ಆಲ್ರೆಡಿ ಇದು ತುಂಬಾ ತೆಳುವಾಗಿದೆ. ನೀರು ಹಾಕಿದರೆ ಕಡುಬು ಚೆನ್ನಾಗಿ ಬರೋದಿಲ್ಲ, ಕಡುಬು ಮಾಡಲಿಕ್ಕೇ ಬರೋದಿಲ್ಲ. ಹಾಗಾಗಿ ನಾನು ನೀರನ್ನು ಸೇರಿಸ್ಕೋದೇ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಬಂದೆ. ಚೆನ್ನಾಗಿ ಕಲಿಸ್ಕೊಂಡು ಬಂದಮೇಲೆ ಒಂದು 10ರಿಂದ 15 ನಿಮಿಷ ನಾವಿದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ತುಂಬ ಹೊತ್ತು ಬೇಡ, ಒಂದು 10ರಿಂದ 15 ನಿಮಿಷ ಸಾಕು. ಈ ಥರ ನಾವು ಈ ಒಂದು ಹಲಸಿನ ಹಣ್ಣಿನ ಕಡುಬನ್ನು ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಬಂತು. ಇವಾಗ ಆಗಲೇ ಹೇಳ್ದಂಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೇನೆ. ಈ ಒಂದು ಹಲಸಿನ ಕಡುಬು ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗದಲ್ಲಿ ತುಂಬಾ ಫೇಮಸ್ ಅಂತ ಕೇಳಿದ್ದೀನಿ. ನಾವು ಯಾಕೆ ಮಾಡಬಾರ್ದು ಉತ್ತರ ಕರ್ನಾಟಕದವ್ರು ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿದ್ದೇನೆ. ನೋಡಿ, ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನಾನು ಈ ಒಂದು ಹಲಸಿನ ಕಡುಬು ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ. ಹಲಸಿನ ಕಡುಬು ಮಾಡಲಿಕ್ಕೆ ನಾನಿಲ್ಲಿ ಇದನ್ನ ಬೇಯಿಸ್ಕೊಂಡು ಬರಬೇಕು, ಹಾಗಾಗಿ ನಾನಿಲ್ಲಿ ಬಾಳೆ ಎಲೆನ ತಗೊಂಡಿದ್ದೇನೆ. ಬಾಳೆ ಎಲೆನ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಇದನ್ನ ಬಿಸಿಗೆ ಹಿಡಿಬೇಕು, ಯಾಕಂದರೆ ಬಾಳೆ ಎಲೆ ರಫ್ ಇರೋದ್ರಿಂದ ಬೇಗ ಫೋಲ್ಡ್ ಆಗೋದಿಲ್ಲ. ಸ್ವಲ್ಪ ಬಿಸಿ ಜಳಕ್ಕೆ ಹಿಡಿದ್ರೆ ಕಡುಬು ನೀಟಾಗಿ ಚೆನ್ನಾಗಿರ್ತಕ್ಕಂತಹ ಶೇಪಲ್ಲಿ ಬರುತ್ತೆ. ಇವಾಗ ನಾನು ತಗೊಂಡಿರ್ತಕ್ಕಂತಹ ಹಲಸಿನ ಹಣ್ಣು ಮತ್ತು ರವಾದ ಜೊತೆಗೆ ನಾನು ಮಿಕ್ಸ್ ಮಾಡಿದ್ನಲ್ಲ, ಸ್ವಲ್ಪ ಉಂಡೆ ಥರ ತೊಗೊಂಡ್ಬಿಟ್ಟು ನಾನಿಲ್ಲಿ ತೊಗೊಂಡಿರ್ತಕ್ಕಂತಹ ಬಾಳೆ ಎಲೆಗೆ ಸ್ವಲ್ಪ ಸ್ವಲ್ಪ ಹಚ್ಬಿಟ್ಟು ಈ ಥರ ಕೈಯಿಂದ ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಈ ಒಂದು ಬಾಳೆ ಎಲೆಯಲ್ಲಿ ಈ ಒಂದು ಕಣಕನ ಹಾಕಿಬಿಟ್ಟು ನೀಟಾಗಿ ನಾವಿದನ್ನ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೋಡಿ, ಓಪನ್ ಆಗೋದಿಲ್ಲ, ಯಾಕಂದರೆ ನಾವು ಬಾಳೆ ಎಲೆನ ಬಿಸಿ ಮಾಡಿಬಿಟ್ಟು ಯೂಸ್ ಮಾಡಿದ್ದೀವಿ, ಹಾಗಾಗಿ ರಫ್ ಇರೋದಿಲ್ಲ, ಸ್ಮೂತಾಗಿ ಇರುತ್ತೆ. ನೋಡಿ, ಮಡಚಿದ ಮೇಲೆ ಈ ಥರ ನಮಗೆ ಬಂತು. ಹಾಗೆಯೇ ಉಳಿದಿರ್ತಕ್ಕಂಥ ಹಿಟ್ಟು ಅಥವಾ ಕಣಕನ ತೊಗೊಂಡ್ಬಿಟ್ಟು ರಿಮೇನಿಂಗ್ ಕಡುಬನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾವಿದನ್ನ ಸ್ಟೀಮರಲ್ಲಿ ಬೇಯಿಸ್ಕೋಬೇಕು. ನಿಮ್ಮಲ್ಲಿ ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಬೇಯಿಸ್ಕೋಬೋದು, ಯಾಕಂದರೆ ಚಿಕ್ಕದಾಗಿರುತ್ತೆ, ಬೇಗ ಬೇಯೋದಿಲ್ಲ. ಹಾಗಾಗಿ ನಾನಿಲ್ಲಿ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮೇಲೆ ಈ ಥರ ಒಂದು ಹೋಲ್ ಇರ್ತಕ್ಕಂತಹ ಸ್ಟೀಮರ್ ಪಾತ್ರೆ ಅಂತ ಕರಿತೀವಿ, ಇದನ್ನ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ರೆಡಿ ಮಾಡಿರ್ತಕ್ಕಂತಹ ಕಡುಬನ್ನು ಸೇರಿಸ್ಕೊತಾ ಇದ್ದೇನೆ. ಈ ಥರ ನಾವು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡು ಬರಬೇಕು. ಜೋಡಿಸ್ಕೊಂಡಾದ್ಮೇಲೆ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ನಾವಿಲ್ಲಿ ಯಾವುದೇ ಆಯಿಲನ್ನು ಯೂಸ್ ಮಾಡಿರೋದಿಲ್ಲ, ಹಾಗಾಗಿ
ತುಂಬಾ ಹೆಲ್ತಿಗೆ ಒಳ್ಳೆಯದಂತ ಹೇಳ್ಬೋದು. ಖಾಲಿ ಇದು ಉಗಿಯಲ್ಲಿ ಮಾತ್ರ ಬೆಂದು ಬರುತ್ತೆ. ಹಾಗಾಗಿ ಇದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಒಂದು 5ರಿಂದ 10 ನಿಮಿಷ ನಾವು ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇವಾಗ ಮುಚ್ಚಿರ್ತಕ್ಕಂತಹ ಲಿಡ್ಡನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಇವಾಗ ನಾವು ಇದನ್ನ ಒಂದೊಂದಾಗಿ ನೀಟಾಗಿ ತಗೊಂಡು ಬರಬೇಕು. ಈ ಥರ ಬಾಳೆ ಎಲೆನ ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ. ಇವಾಗ ಒಂದೊಂದಾಗಿ ಸ್ಪೂನಿಂದ ನಾನು ತೆಗಿತಾ ಇದ್ದೀನಿ. ನೋಡಿ ಕಡುಬು ಬೆಂದಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಬಾಳೆ ಎಲೆ ಕಲರು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಬಂದಿರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಕಡುಬು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಎಲ್ಲ ಕಡುಬನ್ನು ನಾನು ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇದನ್ನ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು. ಆರಿದ ಮೇಲೆ ನಾವು ಇದಕ್ಕೆ ತುಪ್ಪನ ಹಚ್ಕೊಂಡು ತಿಂದರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಉಳಿದಿರ್ತಕ್ಕಂತಹ ಕಡುಬನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಬರ್ತೀನಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.